ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಕೂಡ ಘೋಷಣೆ ಮಾಡಿರುವಂತದ್ದು ಇಂಡಿಯಾ ಮೈತ್ರಿಕೂಟದ ಜೊತೆ ಕೂಡ ಹೋಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎನ್ಡಿಎಗೂ ಕೂಡ ಸೇರೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರುತ್ತಾರೆ. ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ, ಎಲೆಕ್ಷನ್ ಅಲ್ಲಿ ಯಾರೊಂದಿಗೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟವನ್ನ ಸೇರುವ ಸಾಧ್ಯತೆ ಇತ್ತು, ಒಂದು ವದಂತಿ ಇತ್ತಲ್ವಾ, ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 2 ಮೈತ್ರಿಕೂಟ ಏರ್ಪಟ್ಟಿರುವಂತದ್ದು. ಒಂದು ಎನ್ಡಿಎ ಮೈತ್ರಿಕೂಟ, ಹೊಸದಾಗಿ ಬಂದಿರುವಂತಹ ಇಂಡಿಯಾ ಮೈತ್ರಿಕೂಟ. ಈ 2 ಮೈತ್ರಿಕೂಟಗಳ ಜೊತೆ ನಾವು ಹೋಗೋದಿಲ್ಲ, ನಾವು ಏಕಾಂಗಿಯಾಗಿ ಈ ಬಾರಿ ಸ್ಪರ್ಧೆ ಮಾಡ್ತೀವಿ ಅಂತ ಮಾಯಾವತಿಯವರು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಮಾಯಾವತಿಯವರ ಈ ಹೇಳಿಕೆ, ಈ ಘೋಷಣೆ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂತದ್ದು. चुनाव लड़कर फिर अपनी पार्टी की पूर्ण बहुमत की सरकार भी बनाई थी, इसलिए अपने इस अनुभव को भी खास ध्यान में रखकर हमारी पार्टी लोकसभा के आम चुनाव अकेले ही लड़ेगी तथा देश की जातिवादी, पूंजीवादी, संकीर्ण व सांप्रदायिक सोच रखने वाली सभी विरोधी पार्टियों से अपनी दूरी बना के रखेगी। अर्थात हमारी पार्टी यहाँ किसी भी गठबंधन व पार्टी के साथ मिलकर ये चुनाव नहीं लड़ेगी। इसके साथ ही यदि ये चुनाव सन 2007 में यूपी विधानसभा के हुए आम चुनाव की तरह फ्री एंड फेयर होता है, जिसमें उस समय ईवीएम में कोई भी धांधली व गड़बड़ी आदि नहीं की गई थी, तो फिर इस बार हमारी पार्टी लोकसभा के आम चुनाव अकेले ही लड़कर अपना बेहतर रिजल्ट जरूर लाएगी। यहाँ मैं ये भी कहना ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. ಹಾಗಾದ್ರೆ ಏನಾಗುತ್ತೆ ರಾಜಕೀಯ ಲೆಕ್ಕಾಚಾರ? ಇಂಡಿಯಾ ಮೈತ್ರಿಗಿಲ್ಲ ಆನೆ ಬಲ, ಏನಾಗುತ್ತೆ ರಾಜಕೀಯ ಲೆಕ್ಕಾಚಾರ? ಬಿಎಸ್ಪಿ ಏಕಾಂಗಿ ಸ್ಪರ್ಧೆಯಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಉಲ್ಟಾ ಹೊಡೆಯುತ್ತಾ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ? ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮಾಯಾವತಿಯವರು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರಾ ಇಂಡಿಯಾ ಮೈತ್ರಿಕೂಟಕ್ಕೆ? ಮಾಯಾವತಿಯವರ ಒಂದು ಘೋಷಣೆ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು. ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂತದ್ದು. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಆನೆ ಬಲ ಇರೋದಿಲ್ಲ, ಬಿಎಸ್ಪಿ ಬಲ ಇರೋದಿಲ್ಲ. ಹಾಗಾದ್ರೆ ರಾಜಕೀಯ ಲೆಕ್ಕಾಚಾರ ಏನಾಗುತ್ತೆ? ಯಾಕಂದ್ರೆ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ದಲಿತ ಮತಗಳು. ಉತ್ತರ ಪ್ರದೇಶಕ್ಕೆ ಬಂದ್ರೆ ಇಂಡಿಯಾ ಮೈತ್ರಿಕೂಟ ಒಂದು ರೀತಿಯಾಗಿ ಒಗ್ಗಟ್ಟಾಗಿದ್ದಂಥದ್ದು. ಅಲ್ಲಿ ಬಿಜೆಪಿ ನೇರ ಎದುರಾಳಿ ಇರುವಂಥದ್ದು ಕಾಂಗ್ರೆಸ್ಗೆ, ಎಸ್ಪಿಗೆ, ಬಿಎಸ್ಪಿಗೆ. ಇಂಥ ಪ್ರದೇಶದಲ್ಲಿ ದಲಿತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ವು. ಆದರೆ ಈ ಬಾರಿ ಏನಾಗಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರೆ ಮತ ವಿಭಜನೆ ಆಗುತ್ತೆ. ಅದರಲ್ಲೂ ಕೂಡ ದಲಿತ ಸಮುದಾಯದ ಮತ ವಿಭಜನೆ ಆದರೆ ಇಂಡಿಯಾ ಕೂಟಕ್ಕೆ ಭಾರಿ ಹೊಡೆತ ಬಿದ್ದಂತಾಗುತ್ತೆ. ಮಾಯಾವತಿಯರ ನಿರ್ಧಾರದಿಂದ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಕಾಂಗ್ರೆಸ್ ಹಾಗೆ ಎಸ್ಪಿ ಪಕ್ಷಗಳು. ಯಾಕಂದರೆ ಇಂಡಿಯಾ ಮೈತ್ರಿಕೂಟ ಸಾಮಾನ್ಯವಾಗಿ ಜಾತಿ ಸಮೀಕರಣಕ್ಕೆ ಹೋಗಿತ್ತು. ಆದರೆ ಆ ಜಾತಿ ಸಮೀಕರಣಕ್ಕೆ ಮಾಯಾವತಿಯವರು ಬ್ರೇಕ್ ಹಾಕಿದ್ದಾರೆ. ಕಾರಣ ಏನಂದರೆ ಉತ್ತರ ಪ್ರದೇಶದಲ್ಲಿ OBC ಸಮುದಾಯ ಜನಾಂಗ 40% ಇರುವಂಥದ್ದು, ದಲಿತ ಸಮುದಾಯ 21.5% ಇರುವಂಥದ್ದು, ಮುಸ್ಲಿಮರು 19% ಇರುವಂಥದ್ದು. ಇಲ್ಲಿ ದಲಿತ ಸಮುದಾಯ ಇದೆಯಲ್ವಾ, ಈ ಸಮುದಾಯದ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇರುವಂಥದ್ದು. ಬಿಎಸ್ಪಿಯನ್ನ ಬೆಂಬಲಿಸಿಕೊಂಡು ಬಂದಂಥವರಲ್ಲಿ ದಲಿತ ಸಮುದಾಯದವರು ಕೂಡ ಒಬ್ಬರು. ದಲಿತ ಸಮುದಾಯಗಳನ್ನ ಒಗ್ಗಟ್ಟಾಗಿ ಇಟ್ಕೊಂಡು ಒಂದು ಬಾರಿ ಅಧಿಕಾರಕ್ಕೂ ಕೂಡ ಬಂದಿದ್ರು ಉತ್ತರ ಪ್ರದೇಶದಲ್ಲಿ. ಇದರ ಜೊತೆಗೆ ಮುಸ್ಲಿಂ ಸಮುದಾಯದ ಕೂಡ ಮತದಾರರು ಕೂಡ ಬಿಎಸ್ಪಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಒಂದು ಲೆಕ್ಕಾಚಾರ ಆಯಿತು, ಏನಂದ್ರೆ ಎಸ್ಪಿ, ಬಿಎಸ್ಪಿ, ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಟಕ್ಕರನ್ನ ಕೊಡಬಹುದಿತ್ತು. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷಕ್ಕೆ ತಾಕತ್ತಿದೆ, ಸಾಮರ್ಥ್ಯ ಇದೆಯೇ, ಅಲ್ಲಿ ಆ ಪಕ್ಷ ಮಾತ್ರ ಸಪೋರ್ಟ್ ಮಾಡಬೇಕು. ಆ ಪಕ್ಷ ಸಪೋರ್ಟ್ ಮಾಡಿದ್ರೆ ಎಲ್ಲ ಪಕ್ಷಗಳು ಆ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೋ. ಹಾಗೆ ಬಿಜೆಪಿಗೆ ಒಂದು ರೀತಿಯಾಗಿ ಟಕ್ಕರನ್ನ ಕೊಡ್ಬೋದಿತ್ತು ಅಂತ ಒಂದು ಲೆಕ್ಕಾಚಾರ ಇತ್ತು.
ಆದರೆ ಈಗ BSP ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ದಲಿತ ಸಮುದಾಯ ಹಾಗೆ ಮುಸ್ಲಿಂ ವೋಟ್ಗಳ ವಿಭಜನೆ ಆಗುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಏನಾದರೂ ವೋಟ್ ವಿಭಜನೆ ಆದರೆ SP ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಸೋಲಾಗುತ್ತೆ ಸಾಮಾನ್ಯವಾಗಿ. ಯಾಕಂದರೆ ಸಮಾಜವಾದ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಈ ಮತಗಳು, ಈ ಸಾಂಪ್ರದಾಯಿಕ ಮತಗಳು ಯಾವುವು ಈ ಎರಡೂ ಪಕ್ಷಕ್ಕೆ ಅಂದರೆ ಅಲ್ಲಿ OBC ಸಮುದಾಯದವರು ಜೊತೆಗೆ ದಲಿತ ಸಮುದಾಯದವರು ಹಾಗೆ ಮುಸ್ಲಿಮರು. ಒಂದು ವೇಳೆ ಏನಾದರೂ BSP SP ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದರೆ ಈ ಮತಗಳು ವಿಭಜನೆ ಆಗ್ತಾ ಇರಲಿಲ್ಲ. ಈಗ SP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರೆ ಒಂದಿಷ್ಟು ಮತಗಳ ವಿಭಜನೆ ಆಗೇ ಆಗುತ್ತೆ. ಯಾಕಂದರೆ BSP ಕೂಡ ತನ್ನದೇ ಆದಂಥ ಹೋಲ್ಡನ್ನು ಇಟ್ಕೊಂಡಿರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಈ ಸಂದರ್ಭದಲ್ಲಿ BJPಗೆ ಟಕ್ಕರನ್ನು ಕೊಡಬೇಕಾಗಿದ್ದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಎಲ್ಲರೂ ಕೂಡ ಒಟ್ಟಾಗಬೇಕಿತ್ತು. ಆದರೆ ಈಗ ಒಗ್ಗಟ್ಟಿನಲ್ಲಿ ಒಡಕು ಮೂಡಿರುವಂಥದ್ದು. ಏಕಾಏಕಿಯಾಗಿ BSP ಸಪ್ರೇಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಉತ್ತರ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಒಂದಿಷ್ಟು ಓಟು ವಿಭಜನೆ ಆಗುತ್ತೆ. ಅಲ್ಲಿಗೆ ಕಾಂಗ್ರೆಸ್ಗೆ SPಗೆ ಬರಬೇಕಾದಂಥ ಓಟ್ಗಳಿರುತ್ತಲ್ಲ ಅದು ವಿಭಜನೆ ಆದರೆ ಅದು BJPಗೆ ನೇರವಾಗಿ ಲಾಭವಾಗುತ್ತೆ. ಯಾಕಂದರೆ BJPಯನ್ನು ಸೋಲಿಸಬೇಕು ಅಂದರೆ ದಲಿತ ಸಮುದಾಯದ ಮತಗಳಾಗಿರ್ಬೋದು, ಮುಸ್ಲಿಂ ಸಮುದಾಯದ ಮತಗಳಾಗಿರ್ಬೋದು, ಜೊತೆಗೆ OBC ಮತದಾರರು ಕೂಡ ಕಾಂಗ್ರೆಸ್ SP BSPಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಅಲ್ಲಿ BJPಯನ್ನು ಸೋಲಿಸಬೇಕಾದ್ರೆ. ಆದರೆ ಈಗೇನಾಗಿದೆ ಅಂದರೆ SP ಕಾಂಗ್ರೆಸ್ ಜೊತೆ ಹೋಗುತ್ತೆ, ಆದರೆ BSP ಹೋಗೋದಿಲ್ಲ. BSP ನೇರವಾಗಿ ಸ್ಪರ್ಧೆ ಮಾಡ್ತಾ ಇದ್ರೆ ಕಾಂಗ್ರೆಸ್ಗೆ ಹೋಗಬೇಕಾಗಿದ್ದಂಥ ದಲಿತ ಸಮುದಾಯದ ಮತಗಳನ್ನು ಈ BSP ತಗೊಂಡ್ರೆ ಕಾಂಗ್ರೆಸ್ನ ಸೋಲಾಗುತ್ತೆ. SPಗೆ ಹೋಗಬೇಕಾದಂಥ ಮುಸ್ಲಿಂ ಸಮುದಾಯದ ಮತಗಳನ್ನು BSP ತಗೊಂಡ್ರೆ ಅಲ್ಲಿ ಕೂಡ ಕಾಂಗ್ರೆಸ್ BSPಗೆ ಸೋಲಾಗುತ್ತೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ಇತ್ತಲ್ಲ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಅಧಿಕಾರವನ್ನು ಹಿಡಿತಾರೆ. ಸಾಮಾನ್ಯವಾಗಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಇಲ್ಲಿ ಯಾರು ಗೆಲ್ತಾರೆ ಅವರೇ ಲೋಕಸಭಾ ಚುನಾವಣೆಯನ್ನು ಗೆಲ್ತಾರೆ, ಜೊತೆಗೆ ಅಧಿಕಾರವನ್ನು ಹಿಡಿತಾರೆ ಅನ್ನುವ ಪ್ರತೀತಿ ಹಾದಿ ಕೂಡ ಸತ್ಯ. ಆದರೆ ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ಟಕ್ಕರನ್ನು ಕೊಟ್ಟಿರುವಂಥದ್ದು ಒಂದು ರೀತಿಯಾಗಿ ಇದು. ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಲ ರೀತಿಯ ಲೆಕ್ಕಾಚಾರಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅನ್ನುವ ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು. ಉತ್ತರ ಪ್ರದೇಶದಲ್ಲಿ BSP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಮತ ವಿಭಜನೆ ಆಗುತ್ತೆ. ಈ ರೀತಿಯಾಗಿ ಮತ ವಿಭಜನೆ ಆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಹೊಡೆತ ಆಗುತ್ತೆ. ಅದರಲ್ಲೂ ಕೂಡ ಕಾಂಗ್ರೆಸ್ SP ಮತ್ತು ಕಾಂಗ್ರೆಸ್ BSP ಒಟ್ಟಾಗಿ ಸ್ಪರ್ಧೆ ಮಾಡಿದರೆ BJPಯನ್ನು ಸೋಲಿಸಬಹುದಿತ್ತು. ಆದರೆ ಈ ಬಾರಿ ಆ ರೀತಿ ಆಗ್ತಾ ಇಲ್ಲ. ಹೀಗಾಗಿ SP BSP ಕಾಂಗ್ರೆಸ್ಗೆ ಒಂದಿಷ್ಟು ಹಿನ್ನಡೆಯಾಗುವ ಸಾಧ್ಯತೆ ಇರುವಂಥದ್ದು.